ಒಂದು ಸಿನಿಮಾಗೆ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರ ವರ್ಕು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ ಒಂದೆರಡು ಎಕ್ಸಾಂಪಲ್ಸ್ ಕೊಡ್ತೀನಿ. ಈ KGF ಚಾಪ್ಟರ್ 1 ನಾವು ಸೆಕೆಂಡ್ ಹಾಫಲ್ಲಿ ನರಾಚಿ ಪೋರ್ಷನ್ಸ್ ನೋಡ್ತೀವಲ್ಲ, ಫಸ್ಟ್ ಎಡಿಟಿಂಗ್ ಆದಮೇಲೆ ಯಶ್ ಅವರು, ಪ್ರಶಾಂತ್ ನೀಲ್ ಅವರು, ಪ್ರೊಡ್ಯೂಸರ್ಲ್ಲ ಕೂತ್ಕೊಂಡು ಆ ಸಿನಿಮಾ ನೋಡಿದ್ರಂತೆ. ಅದು ನೋಡಿದ ಮೇಲೆ ಯಶ್ ಅವ್ರಿಗೆ ಅಂತ ಅನ್ನಿಸ್ತಂತೆ ಇದು ಜಸ್ಟ್ ಕನ್ನಡ ಸಿನಿಮಾ ಅಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿ ಪ್ರೊಡ್ಯೂಸರ್ ಜೊತೆ ಸೇರ್ಕೊಂಡು ಅವಾಗ ಅದನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕೆ ಹೊರಟರು, ಸಕ್ಸಸ್ ಆದರು ಜಸ್ಟ್ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ವರ್ಕಿಂದ. ಇನ್ನೊಂದು ಎಕ್ಸಾಂಪಲ್ಲು, ಪುಷ್ಪ ಆದಮೇಲೆ ಸುಕುಮಾರ್ ಅವರು ರಾಜಮೌಳಿ ಅವ್ರಿಗೆ ತೋರಿಸಿದ್ರಂತೆ. ರಾಜಮೌಳಿ ಅವರು ಆ ಸುಕುಮಾರ್ ಅವ್ರು ಕಟ್ಟಿರೋ ಆ ವರ್ಲ್ಡ್ ಬಿಲ್ಡಿಂಗು ಅಥೆಂಟಿಸಿಟಿ ನೋಡಿ, ನೀವು ಜಸ್ಟ್ ಇದನ್ನು ತೆಲುಗು ಸಿನಿಮಾ ಮಾಡಬೇಡಿ, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಅಂತ ಸಜೆಷನ್ ಕೊಟ್ರಂತೆ. ಅದಕ್ಕೆ ಪುಷ್ಪ ಪ್ಯಾನ್ ಇಂಡಿಯಾ ಹಿಟ್ ಆಗಿದ್ದು. ಸೊ KGF ಮತ್ತು ಪುಷ್ಪದಲ್ಲಿ ಈ ವರ್ಲ್ಡ್ ಬಿಲ್ಡಿಂಗು ಅಥೆಂಟಿಸಿಟಿ ಬಂದಿದ್ದೆ ಈ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರ ವರ್ಕಿಂದ. ಸೊ ಈ ಟಾಕ್ಸಿಕ್ಕಿಗೆ ಬಂದರೆ ಸ್ಕ್ರಿಪ್ಟು ಸ್ಕ್ರೀನ್ ಪ್ಲೇ ಎಲ್ಲ ಆದಮೇಲೆ ಆರ್ಟ್ ವರ್ಕ್ ಹೇಗೆ ಬರಬೇಕು ಅಂತ ಒಂದು ಮಿನಿಯೇಚರ್ ಸೆಟಪ್ಸ್ ಮಾಡ್ಕೊಂಡ್ರಂತೆ ಬಾಂಬೆಲಿ. ಅದನ್ನು ಅನಲೈಸ್ ಮಾಡಿದಾಗ ಸೊ ಇವರಿಗೆ ಟೋಟಲ್ ಆಗಿ 10 ಜನ ಅಂದರೆ 10 ಮೆಂಬರ್ಸ್ ಆರ್ಟ್ ಡೈರೆಕ್ಟರ್ಸ್ ಬೇಕಾಗತ್ತೆ ಅಂತ ಟೀಮ್ ಅವರು ಡಿಸೈಡ್ ಮಾಡಿದ್ರಂತೆ. ಆಮೇಲೆ ಫೈನಲಿ ಅಳದು ತೂಗಿ ಟೀಮ್ ಅವರು ಒಬ್ರಿಗೆ ಮಾತ್ರ ಕೊಟ್ರಂತೆ. ಅವ್ರು ಯಾರು ಅಂತ ಹೇಳಿದರೆ ಇದೇ ನಮ್ಮ ಕನ್ನಡದ ಆರ್ಟ್ ಡೈರೆಕ್ಟರ್ ಆಗಿರೋ ಮೋಹನ್ ಬಿ ಕೆರೆ ಅವರು. ಈ ಮೋಹನ್ ಬಿ ಕೆರೆ ಅವ್ರು ಯಾರು ಅಂತ ಹೇಳಿದರೆ ಈ ಯಶ್ ಅವ್ರ ಜೊತೆ ಗೂಗ್ಲಿ ಗಜಕೇಸರಿ ಕಡೆಯಿಂದನೂ ಇವರು ವರ್ಕ್ ಮಾಡ್ತಾ ಬಂದಿದ್ದಾರೆ. ರೀಸೆಂಟ್ಲಿ ಈ KVN ಅವ್ರ ಪ್ರೊಡಕ್ಷನಲ್ಲಿ ಬಂದ ಈ KDಗೂ ವರ್ಕ್ ಮಾಡಿದ್ದಾರೆ. ಈ KD ಅಂತ ಹೇಳಿದ ತಕ್ಷಣ ಜ್ಞಾಪಕ ಬಂತು, ಈ ತಾವರೆಕೆರೆ ಹತ್ರ ಇರೋ ಬೂತ್ ಬಂಗಳಲ್ಲಿ ಕ್ಲೈಮ್ಯಾಕ್ಸ್ ಸೀನಿಂದು ಸೆಟಪ್ ಹಾಕಿದ್ರು. ಅಲ್ಲಿಗೆ ನಾನು ಹೋಗಿದ್ದೆ. ಅದೇ ಸಂಜಯ್ ದತ್ ಕತ್ಕೊಡಿಯೋ ಸೀನ್ ಇರುತ್ತಲ್ಲ, ಆ ಸೆಟ್ಟು ಎಷ್ಟು ಮ್ಯಾಸಿವ್ ಆಗಿತ್ತು ಅಂತ ಹೇಳಿದರೆ ಈ ಟೀಮ್ ಅವರು ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದರು. ಮೇ ಬಿ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಟೀಮ್ ಅವರು ಈ ಒಬ್ಬರಿಗೆ ಮಾತ್ರ ಕೊಟ್ಟಿದ್ದಾರೆ. ಸೊ ಈ ಮೋಹನ್ ಬಿ ಕೆರೆ ಅವರು ನಮ್ಮ ಕನ್ನಡದ ಹೆಮ್ಮೆನೆ, ಇವರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನೆಕ್ಸ್ಟು ಈ HMTಲಿ ಟೋಟಲ್ ಆಗಿ ಎಷ್ಟು ಎಕರೆಲಿ ಈ ಸೆಟಪ್ನ ಹಾಕಿದ್ದಾರೆ, ಟೋಟಲ್ ಆಗಿ ಅದರದ್ದು ಬಡ್ಜೆಟ್ ಎಷ್ಟು, ನೆಕ್ಸ್ಟು ಎಷ್ಟು ಜನ ಇದಕ್ಕೆ ವರ್ಕ್ ಮಾಡಿದ್ದಾರೆ. ಈ ಟ್ರೈಲರ್ಲಿ ನಮಗೆ ಒಂದು ಕಾರ್ ಚೇಸ್ ಸೀಕ್ವೆನ್ಸ್ ಬರುತ್ತೆ, ಅದರಲ್ಲಿ ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ರೋಡ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಆಮೇಲೆ ಒಂದೇ ಒಂದು ಮೇಜರ್ ಸೆಟಪ್ಪಿಗೆ ಎಷ್ಟು ತಿಂಗಳು ಈ ಟೀಮ್ ಅವ್ರು ವರ್ಕ್ ಮಾಡಿದ್ದಾರೆ. ಆಮೇಲೆ ಒಂದು ಬಾತ್ ಟಬ್ ಸೆಟಪ್ ಬೇಕಾಗಿತ್ತಂತೆ, ಅದನ್ನು ಬಾಂಬೆ ಅವ್ರಿಗೆ ಕೊಟ್ಟಿದ್ದಕ್ಕೆ 2.5 ಇಂದ 3 ಲಕ್ಷ ಕೊಟೇಶನ್ ಕೊಟ್ರಂತೆ. ಅದನ್ನು ಈ ಟೀಮ್ ಅವರು ಎಷ್ಟು ಕೊಟೇಶನಲ್ಲಿ ಮಾಡಿದರು. ಲಾಸ್ಟಿಗೆ ಈ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಈ HMTಲೇ ಎಷ್ಟು ವರ್ಷ ಇದ್ದರು, ಇದೆಲ್ಲದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ಮ ಕತೆ ನಿಮ್ಮ ಜೊತೆಗೆ ಸ್ವಾಗತ. ಫಸ್ಟು ಇಡೇನು ಡೀಟೇಲ್ ಅಲ್ಲ, ಫಸ್ಟು ಡೀಟೇಲು HMTಲಿ ಎಷ್ಟು ಎಕರೆಲ್ಲಿ ಈ ಸೆಟಪ್ ಹಾಕಿದ್ರು ಅಂತ. ಟೋಟಲ್ ಆಗಿ 25 ಎಕರ್ಸಲ್ಲಿ ಈ ಸೆಟಪ್ನ ಹಾಕಿದ್ದಾರೆ. ಈಗ ನಮಗೆ 2-3 ಇಯರ್ಸ್ ಬ್ಯಾಕ್ ಒಂದು ಇಶ್ಯೂ ಆಯ್ತಲ್ಲ, ಅಲ್ಲಿರೋ ಫಾರೆಸ್ಟಲ್ಲಿರೋ ಟ್ರೀಸ್ನೆಲ್ಲ ಕಡ್ದಿದ್ದಾರೆ ಅಂತ, ಅದ್ರ ಬಗ್ಗೆನೂ ಈಗ ಒಂದು 2 ಸ್ಲೈಡಲ್ಲಿ ಹೇಳ್ತೀನಿ. ಸೊ ಟೋಟಲ್ ಆಗಿ ಈ HMT 25 ಎಕರ್ಸಲ್ಲಿ 7 to 8 ಮೇಜರ್ ಸೆಟಪ್ಸ್ ಬಂದಿದೆಯಂತೆ. ಅದರಲ್ಲಿ ಮೊದಲನೇ ಮೇಜರ್ ಸೆಟಪ್ಪೇ ಈ ರಾಯಂದು ಅಪಾರ್ಟ್ಮೆಂಟು. ನಿಮಗೆ ಲೆಫ್ಟ್ ಸೈಡಲ್ಲಿ ನೋಡಿದರೆ ಮನಮೋಹಕ ಸಾಂಗಲ್ಲಿ ಬರೋ ಫ್ರೇಮು, ನಿಮಗೆ ರೈಟ್ ಸೈಡಲ್ಲಿ ನೋಡಿದರೆ ಈಗ ರೀಸೆಂಟಾಗಿ ಬಂದಿರೋ ಟ್ರೈಲರಲ್ಲಿರೋ ಶಾರ್ಟ್ಸು. ಎರಡನೇದು ಮೇಜರ್ ಸೆಟಪ್ ಬಂದು ಸಿಮೆಟರಿ. ಈ ಸಿಮೆಟರಿ ಬ್ಯಾಕ್ಡ್ರಾಪಲ್ಲಿ ನೋಡಿ ನಮಗೆ ಫಾರೆಸ್ಟು ಟ್ರೀಸು ಎಲ್ಲ ಕಾಣಿಸ್ತಾ ಇದೆ. ಇಲ್ಲೇ ಮೇಜರ್ ಇಶ್ಯೂಸ್ ಆಗಿದ್ದು. ಈ ಟೀಮ್ ಅವ್ರು ಏನು ಹೇಳಿದ್ದು ಅಂತ ಹೇಳಿದರೆ, ಈ ಸಿಮೆಟ್ರಿಗೆ ನಮಗೆ ಬ್ಯಾಕ್ಗ್ರೌಂಡಿಗೆ ಆಬ್ವಿಯಸ್ಲಿ ನಮಗೆ ಟ್ರೀಸ್ ಎಲ್ಲ ಬೇಕು, ನಾವ್ಯಾಕೆ ಇದನ್ನು ಕಡಿಬೇಕು ಅಂತ ಟೀಮ್ ಅವರು ಇದನ್ನು ಜಸ್ಟಿಫೈ ಮಾಡಿದ ಮೇಲೇ ಈ ಗೌರ್ಮೆಂಟು ನೆಕ್ಸ್ಟ್ ಇವರಿಗೆ ಶೂಟಿಂಗ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದು, ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕೂ ಪರ್ಮಿಷನ್ ಕೊಟ್ಟಿದ್ದು. ನಿಮಗೆ ಈ ಸೆಟಪ್ಪಲ್ಲಿ ಅಬ್ಸರ್ವ್ ಮಾಡ್ಬೋದು, ಚಾಪಲ್ ಅಂತ ಹೇಳಿದರೆ ಒಂದು ಪೂಜೆ ಮಾಡೋ ಥರದ್ದು ಒಂದು ಸೆಟಪ್ಪಲ್ಲಿ ಕಾಣಿಸ್ತಿದೆ ನೋಡಿ. ಜೊತೆಗೆ ನಿಮಗೆ ಸ್ಕಲ್ಪ್ಚರ್ಸು ಇದೆ, ಟಾಮ್ಸು ಇದೆ. ಇದು ಸೆಕೆಂಡ್ ಮೇಜರ್ ಸೆಟಪ್. ಇನ್ನು ನೆಕ್ಸ್ಟ್ ಮೇಜರ್ ಸೆಟಪ್ಪು ಜಾಸ್ ಕ್ಲಬ್. ಈ ರಾಯದ್ದು ಫಸ್ಟ್ ಟೀಸರ್ ಬಂತಲ್ಲ, ಒಂದು ಕ್ಲಬ್ ಒಳಗೆ ಹೋಗೋದು, ಅದು ಒನ್ ಆಫ್ ದ ಮೇಜರ್ ಸೆಟಪ್ಪನ್ನೇ HMTಲಿ. ನೆಕ್ಸ್ಟ್ ಸೆಟಪ್ಪು ಪೋರ್ಟ್ ಸೆಟಪ್ಪು. ಸೊ ಯೂಶ್ವಲ್ ಆಗಿ ನಾವೆಲ್ಲ ಹೇಗೆ ಥಿಂಕ್ ಮಾಡ್ತೀವಿ ಅಂತ ಹೇಳಿದರೆ, ಯಾವುದಾದ್ರೂ ವಿಜುವಲ್ಸು ಈ ಲೊಕೇಶನ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಅಲ್ಲೇ ಹೋಗಿ ಶೂಟ್ ಮಾಡಿರ್ತಾರೆ ಅಂತ. ಬಟ್ ಆ್ಯಕ್ಚುಲಿ ಅದನ್ನು ಒಂದು ಸೆಟಪ್ ಥರ ಹಾಕಿರ್ತಾರೆ. ಇದುವರೆಗೂ ಬಿಟ್ಟಿರೋ ಈ ಟ್ರೈಲರ್ ಟೀಸರ್ಸ್ ನೋಡಿದರೆ ಈ ಪೋರ್ಟ್ ಸೆಟಪ್ ಕಾಣೋದು ಇದೊಂದೇ. ಅದು ಎಲ್ಲಿ ಅಂತ ಹೇಳಿದರೆ ಆ ಚೈನಾದಲ್ಲಿ ಆಗ್ಬೋದು ಅಂತ ಅನ್ಕೊತೀನಿ. ನಮಗೆ ಪ್ರೀವಿಯಸ್ ಟ್ರೈಲರ್ಲೇ ಈ ರಾಯ ವೈಟ್ ಪಂಚೆ ಹಾಕೊಂಡು ಕಟ್ಕೊತಾನಲ್ಲ, ಅಲ್ಲಿ ಬರ್ಬೋದು ಈ ಸೀನು ಅಂತ ಅನ್ಕೋತೀನಿ. ನೆಕ್ಸ್ಟು ಮೇಜರ್ ಸೆಟಪ್ಪು ಮದರ್ ಸೆಟಪ್ ಅಂತ ಈ ಟೀಮ್ ಅವ್ರು ಹೇಳ್ತಾರೆ. ಇದನ್ನು ಮದರ್ ಸೆಟಪ್ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಇದು ಒಂದು ಹ್ಯೂಜ್ ಸೆಟಪ್ ಆಗಿರುತ್ತೆ. ಈ ಸೆಂಟ್ರಲ್ಲಿ ನಮಗೆ ಒಂದು ಚರ್ಚ್ ಇರೋದನ್ನ ಅಬ್ಸರ್ವ್ ಮಾಡ್ಬೋದು. ಇದೇ ಪಕ್ಕದಲ್ಲಿ ನಮಗೆ ರಾಯನ್ ಅಪಾರ್ಟ್ಮೆಂಟು ಬರುತ್ತಂತೆ. ಈ ಸೈಡಲ್ಲಿ ನಮಗೆ ಈ ಜಾಸ್ ಕ್ಲಬ್ಬು ಸ್ಟ್ರೀಟು ಬರುತ್ತಂತೆ.
ಸೊ ಅದಕ್ಕೆ ಇದನ್ನು ಮದರ್ ಸೆಟಪ್ ಅಂತ ಕರೀತಾರೆ. ಸೊ ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ದರೆ ಈ ವಿಡಿಯೋ ಫುಲ್ ನೋಡಿದ ಮೇಲೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಸೆಕೆಂಡ್ ಡೀಟೇಲು, ಎಷ್ಟು ಕೋಟಿ ಖರ್ಚಾಯಿತು ಅಂತ. ಸೊ ಟೋಟಲ್ ಆಗಿ 50-70 ಕೋಟಿ ಖರ್ಚಾಗಿದೆ ಅಂತ ಟೀಮ್ ಅವ್ರು ಹೇಳ್ತಾ ಇದ್ದಾರೆ. ಈ 50-70 ಕೋಟಿ ಖರ್ಚಾಗಿರೋದು ಬರೀ ಬ್ಯಾಂಗ್ಳೂರಲ್ಲಿ ಹಾಕಿರೋ ಸೆಟಪ್ಪಿಗೆ ಮಾತ್ರ. ಅದು ಬಿಟ್ಟು ಟೀಮ್ ಅವರು ಗೋವಾದಲ್ಲೂ ಹಾಕಿದ್ದಾರೆ, ಬಾಂಬೆಲೂ ಹಾಕಿದ್ದಾರೆ. ಅದ್ರ ಬಗ್ಗೆ ಎಷ್ಟಾಗತ್ತೆ ಅಂತ ಅದು ನಿಮ್ಮ ಇಮ್ಯಾಜಿನೇಷನಿಗೆ ಬಿಡ್ತೀನಿ. ಇನ್ನು ನೆಕ್ಸ್ಟು ಟೋಟಲ್ ಆಗಿ 1200 ವರ್ಕರ್ಸ್ ಈ ಟಾಕ್ಸಿಕ್ಗೆ ವರ್ಕ್ ಮಾಡಿದಾರಂತೆ ಆರ್ ಡಿಪಾರ್ಟ್ಮೆಂಟಿಗೆ. ಅದು ಜಸ್ಟ್ ಕರ್ನಾಟಕದವ್ರು ಮಾತ್ರ ಅಲ್ಲ, ಹೈದರಾಬಾದಿಂದನೂ ಬಂದಿದ್ದಾರೆ, ಚೆನ್ನೈಯಿಂದನೂ ಬಂದಿದ್ದಾರೆ, ಇನ್ಕ್ಲೂಡಿಂಗ್ UP ಇಂದನೂ ಬಂದಿದ್ದಾರೆ. ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗೆ ಪ್ಯಾನ್ ಇಂಡಿಯಾದಿಂದ ಬಂದು ವರ್ಕ್ ಮಾಡಿದ್ದಾರೆ ಅಂತ. ಇನ್ನು ನೆಕ್ಸ್ಟ್ ಡೀಟೇಲು, ನಿಮಗೆ ಪ್ರೀವಿಯಸ್ ಬಿಟ್ಟಿರೋ ಟ್ರೈಲರ್ ಟೀಸರ್ಸ್ನ ಅಬ್ಸರ್ವ್ ಮಾಡಿದರೆ ಈ ಕಾರ್ದು ಒಂದು ಚೇಸ್ ಸೀಕ್ವೆನ್ಸ್ ನಡೀತಾ ಇರುತ್ತೆ ರೋಡಲ್ಲಿ. ಅದಕ್ಕೋಸ್ಕರ ರಿಯಲ್ ಆಗಿ ರೋಡ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅದು ಎಷ್ಟು ಅಂತ ಹೇಳಿ 3-4 ಕಿಲೋಮೀಟರ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ. ಅದನ್ನು ಅಥೆಂಟಿಕ್ ಆಗಿ ಕಾಣಕ್ಕೆ ಈ ಟೀಮ್ ಅವ್ರು ಏನು ಮಾಡಿದ್ದಾರೆ, ಈ ಕಾಬಲ್ ಸ್ಟೋನ್ಸ್ನ ಯೂಸ್ ಮಾಡಿದ್ದಾರೆ. ಈ ಕಾಬಲ್ ಸ್ಟೋನ್ ಏನಂತ ಹೇಳಿದರೆ ಈ ರಿಯಲ್ ರೋಡ್ನ ಫೀಲ್ ಕೊಡುತ್ತೆ. ಇದ್ರ ಬಗ್ಗೆ ಇನ್ನೂ ಬೇಕು ಅಂತ ಹೇಳಿ ನಿಮ್ಗೆ ಜಸ್ಟ್ ಗೂಗಲ್ ಮಾಡಿ ಕಾಬಲ್ ಸ್ಟೋನ್ ಅಂತ ನಿಮ್ಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ಅದ್ರ ಬಗ್ಗೆ 1-2 ಶಾರ್ಟ್ಸ್ ಹಾಕಿದ್ದೀನಿ ನೋಡಿ, ಈ ಟ್ರೈಲರಲ್ಲಿ ಇರೋದು ನಿಮ್ಗೆ ಗೊತ್ತಾಗತ್ತೆ. ಇದೊಂದು, ಆಮೇಲೆ ಇದೊಂದು. ಆಮೇಲೆ ನೆಕ್ಸ್ಟ್ ಡೀಟೈಲು, ಈ ಸಿಮಿಟರ್ ಸೆಟಪ್ ಇದೆಯಲ್ಲ, ಅದು ಒಂದೇ ಸೆಟಪ್ಪಿಗೆ ಈ ಟೀಮ್ ಅವರು 5-6 ತಿಂಗಳು ವರ್ಕ್ ಮಾಡಿದ್ರಂತೆ. ಈ ಸಿಮೆಟರಿ ಅಂತ ಹೇಳಿದರೆ ಅದೇ ನಮ್ಮದು ಗ್ರೇವ್ಯಾರ್ಡ್ ಥರ ಕಾಣಿಸುತ್ತಲ್ಲ ಅದು. ಇಲ್ಲಿ ನಮ್ಗೆ ಕಾಣೋ ಸ್ಕಲ್ಪ್ಚರ್ಸಿಂದ ಹಿಡಿದು ಈ ಟಾಂಬಿಂದ ಹಿಡಿದು ಇದೆಲ್ಲದನ್ನು ಟೀಮ್ ಅವರು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಅಥವಾ ಅದನ್ನು ಬಿಲ್ಡ್ ಮಾಡೋಕ್ಕೆ 5-6 ತಿಂಗಳು ಟೈಮ್ ತೊಗೊಂಡಿದ್ರಂತೆ. ಆಮೇಲೆ ಒಂದು 15-20 ಲಾರಿನ ಯೂಸ್ ಮಾಡ್ಕೊಂಡು ಆ ಲೊಕೇಶನ್ನಿಗೆ ಹೋಗಿ ಜಸ್ಟ್ 3 ಡೇಸಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಆ ಶೂಟಿಂಗ್ ಎಲ್ಲ ಆಯ್ತಂತೆ. ಅದಾದಮೇಲೆ ಒಂದು ಬ್ರೇಕ್ ತೊಗೊಂಡ್ರಂತೆ, 1-2-3 ತಿಂಗಳು. ಮತ್ತೆ ಅಲ್ಲಿ ಶೂಟ್ ಮಾಡಬೇಕಾಗಿತ್ತಂತೆ. ಅಲ್ಲಿವರೆಗೂ ಈ ಟೀಮ್ ಅವರು ಈ ಸೆಟಪ್ಸ್ನೆಲ್ಲ ಅಲ್ಲೇ ಬಿಟ್ಟಿಲ್ಲ. ಮತ್ತೆ ಇದನ್ನು ಡಿಸ್ಮ್ಯಾಂಟ್ಲ್ ಮಾಡ್ಕೊಂಡು ತೊಗೊಂಡು ಬಂದು ಮತ್ತೆ ಸೆಕೆಂಡ್ ಶೆಡ್ಯೂಲ್ ಬಂದಾಗ ಮತ್ತೆ ಹೋಗಿ ಇನ್ಸ್ಟಾಲ್ ಮಾಡಿದ್ದಾರೆ. ಎಷ್ಟು ಕಷ್ಟ ಇರುತ್ತೆ ನೋಡಿ ಆರ್ಟ್ ಡಿಪಾರ್ಟ್ಮೆಂಟ್ ಅವರು. ಇವರಿಲ್ಲ ಅಂತ ಹೇಳಿದರೆ ಈ ಸಿನಿಮಾದು ಅಥೆಂಟಿಸಿಟಿ ಅನ್ನೋದು ಕಾಣೋದೇ ಇಲ್ಲ. ನೆಕ್ಸ್ಟು ಡೀಟೈಲು, ಈ ಟೀಮ್ ಅವರು ಈ HMTಲ್ಲಿ ಆಲ್ಮೋಸ್ಟ್ 2 ಇಯರ್ಸ್ ಅಲ್ಲೇ ಇದ್ರಂತೆ. ಫಸ್ಟು ಬೆಂಗಳೂರಲ್ಲಿ ಶೂಟ್ ಮಾಡಿದ್ರಂತೆ, ನೆಕ್ಸ್ಟು ಬಾಂಬೆಗೆ ಹೋದ್ರಂತೆ, ನೆಕ್ಸ್ಟು ಗೋವಾಗೆ ಹೋದ್ರಂತೆ, ಆಮೇಲೆ ಲಾಸ್ಟಿಗೆ ಫಾರಿನ್ನಿಗೆ ಹೋದ್ರಂತೆ. ಅದಾದಮೇಲೆ ಮತ್ತೆ ಬಂದು ಒಂದಷ್ಟು ಪೋರ್ಷನ್ಸ್ನ ಬ್ಯಾಂಗ್ಳೂರಲ್ಲೇ ಶೂಟ್ ಮಾಡಿದ್ರಂತೆ. ಅಲ್ಲಿವರೆಗೂ ಈ ಆರ್ಟ್ ಡಿಪಾರ್ಟ್ಮೆಂಟ್ ಅವರು 2 ಇಯರ್ಸ್ HMTಲೇ ಸ್ಪೆಂಡ್ ಮಾಡಿದ್ದಾರೆ. ಅಂದರೆ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಎಷ್ಟು ವರ್ಕ್ ಮಾಡಿದ್ದಾರೆ ಅನ್ನೋದು ನಮಗೆ ಇಷ್ಟರಲ್ಲೇ ಗೊತ್ತಾಗತ್ತೆ. ಆಮೇಲೆ ಲಾಸ್ಟ್ ಡೀಟೈಲು, ಈ ಬಾತ್ ಟಬ್ ಬಗ್ಗೆ ಹೇಳಲೇಬೇಕು. ಈ ಸಾಂಗಲ್ಲಿ ಒಂದು ಬರುತ್ತೆ, ಆಮೇಲೆ ಪ್ರೀವಿಯಸ್ ಟೀಸರಲ್ಲಿ ಜಸ್ಟ್ ಓಲ್ಡ್ ರಾಯ ಒಂದು ಬಾತ್ ಟಬ್ಬಿಂದ ಎದ್ದೇಳ್ತೇನೆ, ಹಿಂದಗಡೆ ಟ್ಯಾಟೂ ಇರುತ್ತೆ. ಇವೆರಡರಲ್ಲಿ ಯಾವುದು ಅಂತ ನನಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಇದ್ರದ್ದು ಕೊಟೇಶನ್ನು ಬಾಂಬೆ ಅವ್ರಿಗೆ ಕಳಿಸಿದಾಗ ಅವ್ರು 2.5-3 ಲಕ್ಷ ಆಗುತ್ತೆ. ಆಮೇಲೆ ಇದನ್ನು ನಾವು ಅವ್ರಿಗೆ ಕಳಿಸ್ಕೊಡೋಕ್ಕೆ ಡೆಲಿವರ್ ಮಾಡೋಕ್ಕೆ ಒಂದು 25-30 ದಿವಸ ಆಗುತ್ತೆ ಅಂತ ಬಂದಿತ್ತಂತೆ. ಆಮೇಲೆ ಈ ಮೋಹನ್ ಬಿ ಕೆರೆ ಮತ್ತು ಇವ್ರ ಟೀಮ್ ಅವರು ಫೈನಲ್ ಆಗಿ ಇದನ್ನು ಜಸ್ಟ್ 80,000ದಲ್ಲಿ ಮಾಡಿದ್ದಾರೆ. ಆಮೇಲೆ 7 to 10 ಡೇಸಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದ್ದಾರೆ. ಇದರಲ್ಲೇ ಗೊತ್ತಾಗತ್ತೆ ಈ ನಮ್ಮ ಕನ್ನಡದ ಪ್ರತಿಭೆ ಮೋಹನ್ ಬಿ ಕೆರೆ ಅವರು ಎಷ್ಟು ಟ್ಯಾಲೆಂಟೆಡ್ ಅಂತ. ಆಮೇಲೆ ಲಾಸ್ಟ್ ಏನಂತ ಹೇಳಿದರೆ, ಇದುವರೆಗೂ ನಾನು ಹೇಳಿರೋದು ಎಲ್ಲ ಮೇಜರ್ ಸೆಟಪ್ಸು. ಇದರಲ್ಲಿ ಯಶೋರ್ ಬಗ್ಗೆ ಹೇಳಲೇಬೇಕು. ಯಾಕೆ ಅಂತ ಹೇಳಿದರೆ ಮೇಜರ್ ಸೆಟಪ್ಸ್ ಅದನ್ನು ಬಿಟ್ಟು ಇದೆಲ್ಲ ಸ್ಮಾಲ್ ಸೆಟಪ್ಸ್, ಈ ಟೇಬಲ್ ಮೇಲೆ ಏನಿರಬೇಕು ಏನಿರಬಾರ್ದು ಅನ್ನೋದ್ರ ಬಗ್ಗೆನೂ ಯಶ್ ಅವರು ತುಂಬ ಡೀಟೇಲಿಂಗ್ ಆಗಿ ವರ್ಕ್ ಮಾಡ್ತಿದ್ರಂತೆ. ಅದು ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ ಇದು ಬೇಡ, ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತನೂ ಲೆವೆಲ್ಲಿಗೂ ಇನ್ವಾಲ್ವ್ ಆಗಿದ್ರಂತೆ. ಸೊ ಇದರಲ್ಲೇ ಗೊತ್ತಾಗತ್ತೆ ಯಶ್ ಅವ್ರದ್ದು ಡೆಡಿಕೇಶನ್ನು ಈ ಸಿನಿಮಾದಲ್ಲಿ ಎಷ್ಟು ಇದೆ ಅಂತ, ಇನ್ಕ್ಲೂಡಿಂಗ್ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ. ಸೊ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ಯಾರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನು ಅನ್ನಿಸ್ತು ಅಂತ ನಿಮಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಥರದ್ದು ಟಾಕ್ಸಿಕ್ ಬಗ್ಗೆ ಇನ್ನೂ ಒಂದಷ್ಟು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.